ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಭಾಗದಲ್ಲಿ ಎಲ್ಲರೂ ಕಬ್ಬಿನ ಬೆಳೆ ಹಿಂದೆ ಓಡುತ್ತಿರುವಾಗ ಜಗದಾಳ ಗ್ರಾಮದ ರೈತ ಸದಾಶಿವ ಬಂಗಿ ಅವರು ವಿಭಿನ್ನ ದಾರಿ ಹಿಡಿದಿದ್ದಾರೆ. ಕಡಿಮೆ ಅವಧಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಕೊಡಬಲ್ಲ ಬೆಳ್ಳುಳ್ಳಿ ಬೆಳೆಯನ್ನ ಬೆಳೆದು ಅವರು ಹೊಸ ಮಾದರಿಯನ್ನ ನಿರ್ಮಿಸಿದ್ದಾರೆ. ಸದಾಶಿವ ಮಲ್ಲಪ್ಪ ಬಂಗಿ ಅಂತ ಜಗದಾಳ ಗ್ರಾಮ, ರಬಕವಿ ಬನಹಟ್ಟಿ ತಾಲೂಕ, ಬಾಗಲಕೋಟೆ ಜಿಲ್ಲೆ. ಸರ್, ನಾವು ಬೆಳ್ಳುಳ್ಳಿ ಹಾಕಿದ್ದೀವಿ. 1.5 ಎಕರೆ ಬೆಳ್ಳುಳ್ಳಿ ಹಾಕಿದ್ವು. ನವೆಂಬರ್ 28, 29 ನಾಟಿ ಮಾಡಿದ್ವು. 1 ಎಕರೆಗೆ 1 ಕ್ವಿಂಟಲ್ 10 ಕಿಲೋ ಬೀಜ ಹಾಕಿದ್ವು. ಇದನ್ನ ನಾಟಿ ಮಾಡೋ ಪದ್ಧತಿ ಹೆಂಗಂದ್ರೆ, ಮೊದಲ ನಾವು ತಿಪ್ಪಿ ಗೊಬ್ಬರ ಹಾಕಿ ಎಲ್ಲ ಕಲಿಸ್ಕೇಸಿಂದ 4.5 ಫೂಟಿನೂ ಬೆಡ್ ಮಾಡಿದ್ವು. ಸಾದಾ ಬೆಡ್ ಮಾಡಿದ್ವು, ಗುರುಕಿನ ಸಾದಾ ಬೆಡ್ ಮಾಡಿದ್ವು. ಆಮೇಲೆ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ತಿಪ್ಪಿ ಗೊಬ್ಬರ 3 ಸಮ ಪ್ರಮಾಣದ ಹಾಕಿಸಿಂದ ಅದು ಇದ್ರ ಮೇಲೆ ಬೆಡ್ ಮೇಲೆ ಹಾಕಿಸಿಂದ ತೆಳ್ಳಗೆ ರೂಟಾವೇಟ್ರದಿಂದ ಅದನ್ನ ಮಣ್ಣಾಗ ಮುಚ್ಚಿದ್ವು. ಮುಚ್ಚಿಸಿಂದ ಆಮೇಲೆ ನಾವು ಅದನ್ನ ಕುರುಪಿಲಿ ಗೆರಿ ಕೊಯ್ದು ಅವು ನಾವು ಕುರುಪಿ ಮಾಡಿಸಿದ್ವು. ಒಂದು ಟೈಪ್ ಇದರಂತ 2.5 ಇಂಚ್ ಅಗಲು ಬರ್ತಾವು. ಮುಂದೆ ಒಂದು 3 ಇಂಚ್ ಉದ್ದ ಬರ್ತೈತೆ. ಹಿಂಗೆ ಸನಿಕಿಗತೆ ಬರ್ತೈತಿ. ಅದರಲ್ಲಿ ಕೊಡದ ಇದನ್ನು ಹಾಕಿದ್ವು, ಗೆರಿ ಮಾಡಿದ್ವು. 6 ಇಂಚ 8 ಇಂಚ್ ಒಂದೊಂದು ಗೆರಿ ಕೊಡದ ನಾಟಿ ಬೋರ್ಮಾಳ ಹೆಂಗಿರ್ತೈತಿ, ಆ ಬೋರ್ಮಾಳ ಟೈಪ್ ಒಂದು ಕಚ್ಚಿ ಒಂದು ಆಳ ಹಚ್ಚಿ ಉದುರಿಸಿ ಅದ್ರ ಮೇಲೆ ಮಣ್ಣು ಮುಚ್ಚಿ ರೇನ್ ಪೈಪ್ ಬರ್ತೈತಿ. ಮೊದಲ ಡ್ರಿಪ್ ಮಾಡ್ತಿದ್ವು. ಈಗ ರೇನ್ ಪೈಪ್ ಅಂದ್ರೆ ಮೈಕ್ರೋ ಹೋಲ್ ಇದ್ದಂಥ, ಲೇಸರ್ ಹೋಲ್ ಇದ್ದಂಥ ಒಂದು ಮೈಕ್ರೋ ಇದು ಬರ್ತೈತಿ. ಅದರಲ್ಲಿ ನೀರು ಸ್ಪ್ರೇ ಮಾಡಿದ್ವು. 1 ಸಲ ಬಿಟ್ಟು 1 ಸಲ ಹಾಕಿದ್ವಿ. ಅದು ಈ ಕಾಯ್ದೆ 4 ಫೂಟ, ಈ ಕಾಯ್ದೆ 4 ಫೂಟ ಅಂದ್ರೆ 8 ಫೂಟ್ ಹಿಂಗೆ ಕೊಯ್ತೈತಿ. 1 ಸಲ ಬಿಟ್ಟು ಒಂದು ಬೆಡ್ ಬಿಟ್ಟು ಒಂದು ಒಗದ ಕಿಸಿಂದ ಅದರಲ್ಲಿ ನೀರು ಹಾಸ್ಬಿಟ್ಟು ಬಂದರು. ಆಮೇಲೆ ಒಂದು 3 ವಾರ ಬಿಟ್ಟು ಕಸ ಸವರ್ದೆವು. ಕಸ ಸರ್ವೆ ಸ್ವಲ್ಪ ಪ್ರಮಾಣದಾಗ ಅಮೋನಿಯಂ ಸಲ್ಫೇಟ, ಪೊಟ್ಯಾಷಿಯಂ ಹಾಕಿದ್ವಿ. ಯಾಕಂದ್ರೆ ಯೂರಿಯಾ ಹಾಕಿದ್ರೆ ಗಡ್ಡಿ ತಾಳ್ಮಿಕ್ ಬರೋದಿಲ್ಲ. 1.5 ಎಕರೆ ಜಮೀನಿನಲ್ಲಿ ಆರಂಭಿಸಿದ ಈ ಪ್ರಯೋಗ ಇಂದು ಯಶಸ್ವಿ ಕಥೆಯಾಗಿದೆ. ಕೇವಲ 3.5 ತಿಂಗಳಿನಲ್ಲಿ ಉತ್ತಮ ಇಳುವರಿ, ಸ್ವಂತ ಸಂರಕ್ಷಣಾ ಘಟಕ ಹಾಗೂ ನೇರ ಮಾರುಕಟ್ಟೆ ಮೂಲಕ ಲಾಭ ಗಳಿಸಿರುವ ಇವರ ಸಾಧನೆ ಈಗ ರೈತರಿಗೆ ಪ್ರೇರಣೆಯಾಗಿದೆ. ಏನು ನಾವು ಈ ಗಾಡಿ ಇರ್ತಲ್ಲ, ಈಗ ನಾವು 9 ತಿಂಗಳ ತನಕ ಇಡ್ತೀವಿ ಅದನ್ನ. ಈ ಗಾಡಿ ಏನು ದಾಕಿ ಆಗೋದಿಲ್ಲ. ಆ ನೀಟ್ನಾಗ ಏನೈತಿ, ನಾವು ಕಸ ಸವರಿ ಅಮೋನಿಯಂ ಸಲ್ಫೇಟ, ಪೊಟ್ಯಾಷಿಯಂ ಹಾಕಿ 1 ಎಕರೆಗೆ ಅದೊಂದು ಚೀಲ ಹಾಕಿದ್ವಿ. ಹಾಕಿಸಿಂದ ಇದನ್ನ ಮಾಡಿದ್ವು. ನೀವು ಯಾರು ಬೆಳೆಯೋರು ನಿಮ್ಮ ನೆಲದ ಇದನ್ನ ನೋಡ್ಕೊಂಡು ನೀವು ನೀರು ಕೊಡಬೇಕು. ಅದ ನೋಡ್ಕೊಂಡು ನೀರು ಕೊಡ್ತು. ಈಗ ಇಳುವರಿ ನೋಡ್ರಿ, ಒಂದು ಎಕರೆಗೆ 20 ರಿಂದ 25 ಕ್ವಿಂಟಲ್ ಇಳುವರಿ ಬರ್ತೈತೆ. ಇದನ್ನ 10 ದಿವಸ ನಾವು ಕಿತ್ತು ಇದ್ರಾಗ ಒಣಗಿಸಿದ್ವಿ. ಇದನ್ನು ಯಾಕಂದ್ರೆ ಒಣಗಿಸೋ ಪದ್ಧತಿ ಐತೆ. ಗಾಡಿ ಮೇಲೆ ತಾಪಲು ಬೀಳಬೇಕು, ಗಾಡಿ ಬಿಸಿಲು ಬಿಡಬಾರ್ದು, ಎಲಿ ಅಟ್ಟ ಒಣಗಬೇಕು. ಈ ನೀಟ್ನಾಗ ಪೂರ್ತಿ ತೇವಾಂಶ ಎಲ್ಲ ಹಾದಿಂದ ಇಟ್ಟು ಅಂದ್ರೆ ಇದು ನಿಭಾಣಿಕೆ ಬರ್ತೈತೆ. ಯಾಕಂದ್ರೆ ಹಸಿದಿದ್ದಾಗ ಒಟ್ಟಿದವ್ರ ಒಳಗೆ ಕುಂಬಸ್ ಬರ್ತೈತಿ. ನೋಡ್ರಿ, 90 ರಿಂದ 110, 115 ದಿವ್ಸಕ್ಕೆ ನಾವು ಇದನ್ನ ತೆಗಿತೀವಿ ರೀ. ಒಂದು 3.5 ತಿಂಗಳು ಬೆಳೀರಿ. ಅದು 3.5 ತಿಂಗಳದಾಗ ಏನೈತಿ, ಈಗ ಸದ್ಯ ಮಾರ್ಕೆಟ್ ಏನೈತಿ ₹100 kg ಐತ್ರಿ. ಮತ್ತು ಈ ಲೆಕ್ಕದಾಗ ನೋಡ್ರಿ, ಇದರ ಲಾಭದಾಯಕ ಐತಿ. ಇದನ್ನೆಲ್ಲ ಆಳುಗಳ ಖರ್ಚು ಒಂದಿಟ್ಟು ಕಟ್ಪಟ್ಟು ಹೆಚ್ಚಿರ್ತೈತಿ. ಮಾಡಬೇಕು, ಮತ್ತು ಮಾಡಿದಾಗನ ದುಡ್ದಾಗ ಪಗಾರ ಸಿಗತೈತಿ ಎಲ್ಲರಿಗೂ. ಅದಕ್ಕೇನೈತಿ ಮಾಡ್ರೆ ಚಲೋ ಆಕೈತಿ.